ಶಾಂತಿ ಸಮಾಧಾನ ಸಮುದ್ರದ ತಾಯಿ ಇದ್ದಂಗಿದೆ. ಅದಕ್ಕೆ ಶಾಂತಿ ಸಮಾಧಾನದಿಂದ ಹೋದ್ರೆ ತಾಳಿದವ ಬಾಳಿದಾನ. ಅದಕ್ಕೆ ವಿಶ್ವಾವಸು ನಾಮ ಸಂವತ್ಸರ, ನಾಡು ನಾಡಿಗೆ ಮಳೆ ಆದೀತು, ಬೆಳೆ ಆದೀತು. ಲೋಕದ ಜಗತ್ತಿನ ಜನರಿಗೆ, ಲೋಕದ ಜನರಿಗೆ ಒಳ್ಳೆಯದಾಕತಿ. ದೇಶಕ್ಕೆ ಸುಖ ಸಿಕ್ಕೈತೆ. ಅದೇ ಆ ಸಂವತ್ಸರದೊಳಗನೆ ಮಳೆ ಬೆಳೆ ಮಧ್ಯಮ ಆದೈತೆ. ಮಹಾವಾಯು ಬೀಸೈತೆ. ವಾಯು ಬೇರೆ, ಮಹಾವಾಯು ಅಂತಂದ್ರೆ ಅಗಾಧವಾದ ವಾಯುದೇವ ಮುನಿಸ್ಕೊಂಡಾಗ ಮಹಾವಾಯು ಬೀಸೈತಿ. ಆ ಚಂದ್ರಗಿರಿ ದೇವಿ ಕುಪಿತಳಾದಾಗ, ಧರ್ಮ ಅಧರ್ಮ ಆದಾಗ, ಕುಪಿತಳಾದಾಗ, ಸಿಟ್ಟಾದಾಗ ಮಹಾವಾಯು ಬೀಸೈತಿ. ಜಗತ್ತಿಗೆ ಮಹಾ ಅರಿಷ್ಟ ಐತಿ. ಭಾದ್ರಪದ ಮಾಸದೊಳಗೆ ಜಗತ್ತಿನ ಜನರಿಗೆ ಸುಖ ಇಲ್ಲ. ಧಾನ್ಯಗಳು, ರಸವರ್ಗಗಳು ಧಾರಣಿ ಒಂದು ಲೆಕ್ಕಕ್ಕೆ ಐತಂತಂದ್ರು ಮುಂದ ಮಾಘ ಪುಷ್ಯ ಮಾಘ ಪಾಲ್ಗುಣದೊಳಗೆ ಮಂದಾದೈತಿ, ಧಾರಣಿ ಮಂದಾದೈತಿ. ಮತ್ತು ದನ ಕರುಗಳು ಹಿಡ್ಕೊಂಡ 4 ಪಾದದ ಪಶುಗಳು ಏನದವಲ್ಲ ಲಯ ಆದೈತೆ. ಈ ಸಲ ಹೈನುಗಾರಿಕೆ ಹೆಚ್ಚಾದೈತೆ. ಅದಕ್ಕೆ ನಮ್ಮಲ್ಲಿ ಶಾಂತಿ ಸಮಾಧಾನ ಅನ್ನೋದು ಬೇಕು ಮೊದಲ. ಅದಕ್ಕೆ ವಾಸ ಬಬಲಾದಿ ಬಿಲ ಡೊಂಕ ಹೊಳೆಯಲ್ಲಿ ಮೇಲಂದವ್ರು ಹಲ್ಲ ಮುರಿದಾಳ ಕಾಯಿ. ಅದಕ್ಕೆ ನೀ ಅಂತಂದ್ರೆ ಅವ್ರ ಪಾದದ ಆಶೀರ್ವಾದ ಸಿಕ್ಕೈತಿ. ಅದಕ್ಕೆ ಅಪ್ಪವರು ಸದಾಶಿವಪ್ಪನವ್ರು ಅಪ್ಪವ್ರು ಎಲ್ಲೆಲ್ಲೇ ಪಾದವನ್ನು ಇಟ್ಟಾರಲ್ಲ, ಎಲ್ಲೆಲ್ಲಿ ಆ ಪಾದ ಗ್ರಾಮದೊಳಗೆ ಪಾದ ಇಟ್ಟು ಹೋಗ್ಯಾರಲ್ಲ ಇವತ್ತಿಗೆ. ಅದಕ್ಕೆ ಶ್ರೀ ಗುರುವಿನ ಚರಣದೊಳಗೆ ಸಕಲ ತೀರ್ಥ ಕ್ಷೇತ್ರಗಳು ಅಡಿಗೆ ಅವತ್ತು ಹೇಳ್ತಾರೆ. ಅವ್ರು 10 ನಿಮಿಷ ಇರಲಿ, 1 ದಿವಸ ಇರಲಿ, ಅವ್ರು ಎಲ್ಲೇ ಪಾದ ಇಟ್ಟಾರಲ್ಲ ಆ ಸ್ಥಾನ, ಆ ದೇಶ, ಆ ಗ್ರಾಮ ಪವಿತ್ರ ಆಗೈತೆ. ಇವೆಲ್ಲ ಭೂಮಿ ಏನು ಇವು ಗ್ರಾಮಗಳು, ಈ ಸುತ್ತಮುತ್ತಲ ನಮ್ಮ ಈ ಭಾಗ ಏನೈತಲ್ಲ, ಅಪ್ಪ ಅವ್ರು ಹೆಜ್ಜೆ ಇಟ್ಟಂಥ ಜಾಗಗಳು ಇವೆಲ್ಲ. ಅಂತೆಂಥ ಮಹತ್ವರಲ್ಲ. 3 ಲೋಕದ ಗಂಡ, 3 ಲೋಕದ ಸ್ವಾಮಿ, ಶ್ರೇಷ್ಠವಾದಂಥ ಬಬಲಾದಿ ಅವ್ರು ಎಲ್ಲೆಲ್ಲ ಪಾದ ಇಟ್ಟಾರಲ್ಲ ಆ ಪರಂಪರೆ ಬೆಳೆದೈತಿ. ಆ ಪರಂಪರೆ ಎಲ್ಲಿ ಪಾದ್ರ ಬಬಲಾದಿ ದೂರ ಆತಂದ್ರೆ ನಾ ಇಲ್ಲಿ ಅದಿನ ತಿಳ್ಕೋರ್ ಮಕ್ಕಳ್ರ ಅಂತ ಹೇಳಿ ಅಪ್ಪಣೆ ಕೊಟ್ಟಾರಪ್ಪಾರು. ಅದಕ್ಕೆ ಅವ್ರು ಇಟ್ಟಂಥ ಪಾದದ ಆ ಮಣ್ಣು ಸಹ ಪವಿತ್ರವಾದಂಥ, ಆ ಪಾದದ ಮಣ್ಣಿಗೂ ಸಹ ನಾವು ಅದು ಬಂಗಾರ ಇದ್ದಂಗೆ. ಅದಕ್ಕೆ ಮಾನವ ಜನ್ಮ ಭಾಳ ಅಪರೂಪ ಐತಿ. ಇದನ್ನು ಜಗತ್ತಿಗೆ ಸ್ಪಷ್ಟವಾಗಿ ಕಾಲಜ್ಞಾನದ ಮುಖಾಂತರ 400 ವರ್ಷದಿಂದ ಬರೆದಿಟ್ಟಂಥ ವಾಕ್ಯಗಳು, ಚಿಕ್ಕಪ್ಪ ಎಮ್ಮನವರು ಅಪ್ಪವರು ಏನು ಬರೆದಿಟ್ಟಂಥ ವಾಕ್ಯ ಇವತ್ತು ನೇಮಾದಿಗಳ ಪ್ರಕಾರ ಅಪ್ಪವರು ಏನು ಮಾಡಿಟ್ಟಾರಲ್ಲ ಶ್ರೀ ಗುರುಚಕ್ರ ಸದಾಶಿವ, ಆ ಪರಂಪರೆ ಮುಖಾಂತರ ಅಪ್ಪವ್ರೇನು ಅಪ್ಪಣೆ ಕೂಡ ಅವ್ರು ಹೇಳಿದ ಪ್ರಕಾರ ಪರಂಪರೆ ಪ್ರಕಾರ ಇದೆಲ್ಲ ನಡೆದೈತಿ. ಅದಕ್ಕೆ ಜಗತ್ತಿನ ಜನರಿಗೆ ದಿನಮಾನ ಎಂಥವು ಬರ್ತಾವಂತಂದ್ರೆ ಇವತ್ತಿನ ದಿವಸ ಒಳ್ಳೆಯದ, ಮುಂದಿನ ದಿನಮಾನ ಸುಮಾರು ಬರ್ತಾವೆ, ಒಳ್ಳೇದಂಕರ ಬರುವುದಲ್ಲ. ಅದಕ್ಕೆ ಭಾಳ ಎಚ್ಚರಿಕೆಯಿಂದ ಭಾಳ ವಿಚಾರ ಮಾಡಿ ಹೆಜ್ಜೆ ಇಡಬೇಕು, ಅಂದ್ರೆ ಸುಖ ಸಿಗುತ್ತೆ. ಅದಕ್ಕೆ ಹೆಜ್ಜೆ ಹೆಜ್ಜೆ ಗುರುನಾಥನ ಪಾದ, ದೇವಿಯ ಪಾದ ಒಂದು ಕ್ಷಣ ಸ್ಮರಣೆ ಮಾಡಿದ್ರು ಹಾದಿ ತೋರಿಸ್ತಾರೆ ಅವರು. ಅದಕ್ಕೆ ಏನೈತಲ್ಲ, ಲೋಕದ ಜನರಿಗೆ ಸುಖ ಆದೈತಿ, ಒಳ್ಳೇದಾದೈತಿ, ದೇಶಕ್ಕೆ ಸುಖ ಆದೈತಿ. ಮಳೆ ಬೆಳೆ ಅದೇ ಆ ಸಂವತ್ಸರ ಮಳೆ ಬೆಳೆ ಮಧ್ಯಮ ಆಕತಿ. ಮತ್ತು ಆಳುವಂಥ ಪ್ರಭುಗಳಿಗೆ ಮಸನವಾದೈತೆ. ಅದಕ್ಕೆ ಧರ್ಮದಿಂದ ಹೋದ್ರೆ ಅಪ್ಪನೆಂದ್ರೆ ಅಪ್ಪಿಕೊಂಡು ಜಗವೆಲ್ಲ ಶಪ್ಪಿಸಮವು.
ಅದಕ್ಕೆ ಅವ್ರ ಪಾದ ಹಿಡ್ಕೊಂಡು ಹೋದ್ರ ಸುಖ ಸಿಗತತಿ. ಅದಕ್ಕೆ ಗಟ್ಟಿ ಬೀಜವ 1000 ಗಾವದ ದೂರ ಐತಂದ್ರು ಗಟ್ಟಿ ಬೀಜವತ್ತ ಅಷ್ಟು ದೂರ ಕೈ ಹಾಕೋರು ಗಟ್ಟಿ ಬೀಜವತ್ತ ಮುಟ್ಟೆ ಕಾಯ್ತಾನ, ಜೋಳ ಹಾರ್ತೈತಿ. ಅದಕ್ಕೆ ಗಟ್ಟಿ ಬೀಜ ಆಗ್ಬೇಕಾದ್ರೆ ಧರ್ಮದಿಂದ ಹೋರಿ, ಧರ್ಮದಿಂದ ಜಗತ್ತಿಗೆ ಸುಖ ಸಿಗ್ತೈತಿ. ಅದಕ್ಕೆ ಶಾಂತಿ, ಸಮಾಧಾನ, ದಾನ, ಧರ್ಮ, ಪರೋಪಕಾರ ಹಂಗ ಹಿಡ್ಕೊಂಡು ಮುಂಗ ಹಿಡ್ಕೊಂಡು ಅದ ಕಡಿನ ತುದಿಯಿಂದ ಎಷ್ಟು ನಿಗ್ತೈತೆ ಅಷ್ಟ ನಿಮ್ಗೆ ನೀಗಿದಷ್ಟ ಸಹಾಯ ಮಾಡಿರಿ, ಸಹಕಾರ ಮಾಡಿರಿ. ನೀಗಲಾರ್ದವ್ರಿಗೆ ಒಳ್ಳೆಯದನ್ನು ಮಾಡಿರಿ. ಅದಕ್ಕೆ ಕರ್ಮದ ಬಣವಿಗೆ ಧರ್ಮದ ಕಡ್ಡಿ ತೊಗೊಂಬರ್ತಾನೆ. ಕರ್ಮದ ಬಣವಿ ಅಂದ್ರೆ ಪಾಪದ ರಾಶಿಗೆ ಧರ್ಮ ಅನ್ನುವಂಥ ಬೆಂಕಿ ಕಡ್ಡಿ ತೊಗೊಂಬರ್ತಾನೆ. ಎಚ್ಚರದಾಗಿರ ಅಂತ ಹೇಳ್ತಾರೆ ಅಪ್ಪವ್ರು. ಅದಕ್ಕೆ ಭಾಳ ಮಾನವ ಜನ್ಮ ಭಾಳ ಅಪರೂಪ ಐತಿ. ಇದನ್ನು ಅಪ್ಪವ್ರು ಬರೆದಿಟ್ಟಂಥ ಮಾನವ ಕುಲಕ್ಕೆ ಜಗತ್ತಿಗೆ ದೊಡ್ಡ ಕೊಡುಗೆ ಕೊಟ್ಟು ಹೋಗ್ಯಾರ. ಅದಕ್ಕೆ ಎಂದ ಬರ್ತಾನಂದ್ರೆ ದಂಡ ನಾಯಕ ಚೆನ್ನನ್ನ ಬರುವಾಗ ಜಗವೆಲ್ಲ ತನ್ನಗನ್ನ. ಅದಕ್ಕೆ ಹಸುರು ನಾಮದ ಒಡೆಯ ಹರುಷಾಗಿ ಬರುವಾಗ ಇವರಿಬ್ಬರು ಬರುವಾಗ ಜಗತ್ತಿಗೆ 21 ಕಾಲಜ್ಞಾನ ಸೂಚನೆ ಕಡಿ ಆಟಕ್ಕೆ ಚಂದ್ರ ಧರಣು ಧರೆಗೆ ಬರುವಾಗ ಜಗವೆಲ್ಲ ತನ್ನಗನ್ನ ತಂದಾನ. ಅದಕ್ಕೆ ಈ ವರ್ಷ ಅದೆಲ್ಲ ಇನ್ನೂ ಮುಂದೆ ಐತದ. ಅದಕ್ಕೆ ಈ ವರ್ಷ 7ನೇ ಮಳಿ 8ನೇ ಬೆಳೆ 3 ಲಾಭ